ಸಿಎಂಪಿ ಸಭೆ 4 ಗಂಟೆಗೆ ಕರೆದಿದ್ದಾರೆ. ಆನ್ಲೈನ್ ಅಜೆಂಡಾನಾ ಅಥವಾ ಅಷ್ಟೇ ಸಿಂಪಲ್ ರೀ. ಅದೇನು ಆನ್ಲೈನ್ ಈಗಾಗಲೇ ಘೋಷಣೆ ಮಾಡಿದಾರೆ. CM ಅವರೇ ಹೇಳಿದ್ಮೇಲೆ ಫಾರ್ಮಲ್ ಆಗಿ ಅಷ್ಟೇ ಆನ್ಲೈನ್ ಅಷ್ಟೇ ರೆಸಲ್ಯೂಷನ್. ಸಿಎಂಪಿ ಸಭೆಗೂ ಮುನ್ನನೇ ರಾಜ್ಯಪಾಲರ ಬಳಿ ಡಿಕೆ ಶಿವಕುಮಾರ್ ಸಮಯ ಕೇಳಿದ್ರು. ಅಲ್ಲ, ಆಲ್ರೆಡಿ ಅವರು ಆಗೋದು ನಿಶ್ಚಿತ ಆಗಿದ್ದಲ್ಲ. ಹೀಗಾಗಿ ಚರ್ಚೆಯನ್ನು ಮಾಡ್ತಿರಬಹುದು. ಮುಂದೆ ಓತ್ ಬಗ್ಗೆ ಟೈಮು, ಡೇಟು, ಪ್ಲೇಸು ಚರ್ಚೆ ಮಾಡಿರ್ಬೋದು. ಸರ್ ಈಗ 1 man 1 post ಸ್ಟಿಕ್ಕರ್ ಆಗಿದ್ದಾರೆ ಸರ್ ಕಾಂಗ್ರೆಸ್ ಹೈಕಮಾಂಡ್, ಅಥವಾ ಏನಾದ್ರು ಚೇಂಜ್ ಮಾಡೋ ಸಾಧ್ಯತೆ ಇದೆ? ಇದೆಲ್ಲ ಗೊತ್ತಿಲ್ಲ. ಅದು ಸಾಯಂಕಾಲ ಅಥವಾ ನಾಳೆಗೆ ಅಂತಿಮ ಆಗ್ಬೋದು ಚರ್ಚೆ. ಸೊ ಅದೆಲ್ಲ ಮಾತಾಡ್ತಿದ್ದಾರೆ ವರಿಷ್ಠರು, ಡೆಲ್ಲಿ ವರಿಷ್ಠರು, ರಾಜ್ಯ ವರಿಷ್ಠರು. ಅಂತಿಮವಾಗಿ ನಾಳೆವರೆಗೆ ಫೈನಲ್ ಆಗ್ಬೋದು. ಸರ್ ಮೊನ್ನೆಯವರು ಕೂಡ ಕೆಪಿಸಿಸಿ ಸ್ಥಾನಕ್ಕೆ ತಮ್ಮ ಒಬ್ಬರ ಹೆಸರನ್ನೇ ಬಂದಿತ್ತು ಸರ್. ಈಗ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ ಯಾರಿಗೆ ಮಾಡ್ತಾರೆ. ಅಂತಿಮವಾಗಿ ಹೈಕಮಾಂಡೇ ಮಾಡ್ಬೇಕು. ಯಾರಿಗೆ ನಿರ್ಧಾರ ಯಾವುದೇ ಇದ್ರು ಕೂಡ 2-3 ಹೆಸರು ಇಟ್ಟಿರ್ತಾರೆ. ಒಂದ್ ಹೆಸರು ಯಾವಾಗ ಇರೋಲ್ಲ. 2-3 ಹೆಸರಲ್ಲಿ ಅವ್ರಿಗೆ ಯಾವ್ದು ಸೂಕ್ತ ಅದನ್ನ ಮಾಡೇ ಮಾಡ್ತಾರೆ. ಸೊ ವೇಟ್ ಮಾಡ್ಬೇಕಷ್ಟೇ ನಾವೇ. ನಿನ್ನೆ ನಾನು ಭೇಟಿ ಆದ ಸರ್ ಇಲ್ಲ, ಅವ್ರು ಡೆಲ್ಲಿಗೆ ಹೋಗಿದ್ರಲ್ಲ, ನಿನ್ ಭೇಟಿಯಾಗಿಲ್ಲ. CM ಅವ್ರಿಗೆ ಭೇಟಿಯಾಗಿದ್ದಾರೆ. CM ಅವ್ರಿಗೆ ಸಿಕ್ಕ ಭೇಟಿಯಾಗಿದ್ರು. ಸೊ ಮಿಕ್ಕಿದವ್ರು ಇಲ್ಲ. ಇವತ್ತೇನು ಸಿಕ್ಕರೆ ಭೇಟಿ ಆಗ್ತೀವಿ. CLP ಇದೆ ಇವತ್ತು. CLP ಅಲ್ಲಿ ಭೇಟಿ ಆಗ್ತೀವಿ. ಕೆಪಿಸಿಸಿ ಜೊತೆಗೆ ನಮಗೂ DCM ಸಿಗ್ಬೇಕು ಅನ್ನುವಂತಹ ಒಂದಿಷ್ಟು ಒತ್ತಾಯ ಕೇಳಿ ಬರ್ತಾ ಇಲ್ಲ ಏನ್ ಮಾಡ್ಬೇಕು ಅನ್ನೋದು ನಮ್ಮ ಪಕ್ಷ ತೀರ್ಮಾನ ಮಾಡ್ಬೇಕಷ್ಟೆ. ಬೇರೆಯವ್ರದ್ದು ಡಿಮಾಂಡ್ ಅವರ ಇಂಟ್ರೆಸ್ಟ್ ಹೇಳ್ತಾರೆ ಅಷ್ಟೇ. ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡ್ತದೆ ಯಾರಿಗೆ ಯಾವ ಹುದ್ದೆ ಕೊಡ್ಬೇಕು, ಯಾವ ಸ್ಥಳ ಕೊಡ್ಬೇಕು ಅಂತ. ಅದಕ್ಕೆಲ್ಲರೂ ಬದ್ಧರಾಗಿರ್ಬೇಕಷ್ಟೇ. ಸರ್ ಕಾಂಗ್ರೆಸ್ ಇತಿಹಾಸದಲ್ಲಿ 4 DCM ಮಾಡಿದ ಉದಾಹರಣೆಗಳೇ ಇಲ್ಲ. ಮಾಡಬಹುದಾ? ಇನ್ನೂ ಮಾಡಿಲ್ಲ. ಏನ್ ಚರ್ಚೆ ಅಷ್ಟೇ ಮಾಡಿಲ್ಲ. ಇನ್ನು DCM ಬೇಡ ಅನ್ನೋ ಕೂಗು ಇದೆ. ಅದು ಇದೆ, ಮಾಡ್ಬೇಕನ್ನೋದಿದೆ, ಮಾಡಬಾರ್ದು ಅನ್ನೋ ಎರಡೂ ಇದ್ದಾರೆ. ಅಂತಿಮವಾಗಿ ಯಾವುದು ಸೂಕ್ತ ಕರ್ನಾಟಕಕ್ಕೆ, ನಮ್ಮ ಪಕ್ಷಕ್ಕೆ, ಅದನ್ನು ನಿರ್ಧಾರ ಮಾಡ್ತಾರೆ. ಅಷ್ಟಕ್ಕಾಗುತ್ತೆ. ತೊಳೆದ್ರೆ ಡೇಟ್ ಗೊತ್ತಿಲ್ಲ, ಅದು ಅವರೇ ನಿರ್ಧಾರ ಮಾಡೋದು. ಬಹುತೇಕ ಹಿರಿಯ ನಾಯಕರನ್ನ ಸಚಿವ ಸಂಪುಟ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಸಿಗುತ್ತೆ ಈ ಬಾರಿ. ಪಕ್ಷ ಸಂಘಟನೆ ಗೊತ್ತಿಲ್ಲ ಯಾವ ನಿರ್ಧಾರ ಮಾಡ್ತಾರೆ. ಸೊ ಹಳಬ್ರು ಬೇಕು, ಕ್ಯಾಬಿನೆಟ್ಲಿ ಹೊಸಬ್ರು ಬೇಕು. ಎಲ್ಲರನ್ನೂ ಹೊಸಬ್ ಮಾಡ್ಲಿಕ್ಕಲ್ಲ, ಹಳಬ್ರು ಮಾಡ್ಲಿಕ್ಕಲ್ಲ. ಇಬ್ರು ಕಾಂಬಿನೇಷನ್ ಆಗಿ ಬೇಕು. ಎರಡು ಬ್ಯಾಲೆನ್ಸ್ ಮಾಡಬೇಕು.